ಇಲ್ಲ. ಮೀನಿಗೆ ಬರಗಾಲವ ಅಥವಾ ಮೀನು ಹಿಡಿಯುವವರಿಗೆ ಬರಗಾಲವ ಅಂತ ಗೊತ್ತಿಲ್ಲ. ಎಲ್ಲಿಗೋದ್ರೂ ನಾವು ಮೀನು ಹಿಡುವ ಚಾಲಿ ಮಾತ್ರ ಬಿಡುದಿಲ್ಲ ಆಯ್ತಾ. ಅಲ್ಲಿಬ್ರು ಇದ್ದಾರೆ, ಅವರ ಹತ್ರ ಹೋಗ್ಬೇಕು. ಎಲ್ಲಿಂದ ಹೋಗುದಂತ ಗೊತ್ತಾಗುದಿಲ್ಲ ನಂಗೆ. ಅವ್ರಿಗಂತ ಸಿಕ್ಕಿದ್ಯಾ ಇಲ್ಲೋ ಅಂತ ನೋಡ್ಬೇಕು. ಅವರ ಹತ್ತಿರ ಹೋಗದೆ ಬಿಡುದಿಲ್ಲ ನಾನು ಆಯ್ತಾ. ಟೆನಿಕೋಸ್ಟ್ ನಾನು ಅಲ್ಲಿಗೆ ಹೋಗ್ಲೇಬೇಕು. ಇಲ್ಲಿ ಒಂದು ಸಣ್ಣದಾದ ಕಾಲು ದಾರಿ ಕಾಣ್ತಾ ಉಂಟು, ಇದೇ ರೋಡ್ ಅನ್ಕೋತಾನೆ. ಹೋಗಿ ನೋಡು, ಓ ಇವರು ಕುಕ್ಕಿಂಗ್ ಎಲ್ಲ ಮಾಡ್ತಿದ್ರು ಅಲ್ಲಿ. ಕುಕ್ ವಾಟ್ ದ ಊರಿಗೆ ಬಂದವ ನೀರಿಗೆ ಬರಲಿಲ್ಲ ಅಂತ ಆಗ್ಬಾರ್ದಲ್ಲ. ಬರುದು ಇಲ್ಲಿಗೆ, ಮಳೆ ಬಂದರೂ ಆಗ್ಬೋದು. ಮೈಸೂರಲ್ಲಿ ಆ್ಯಕ್ಚುಲಿ ಮಿಕ್ಸ್ಡ್ ವೆದರ್, ಅರ್ಧ ಗಂಟೆಗೊಮ್ಮೆ ಚೇಂಜ್ ಆಗ್ತದೆ. ಅದೊಂದು ಖುಷಿ. ಎಂತ ಸಿಕ್ಕಿದೆ ಎಲ್ಲ ಕೈಗಳ. ಅಣ್ಣ ಇದು ದಾರಿ. ಹಾ ಥ್ಯಾಂಕ್ ಯು. ಆ ಕಡೆವ ಮೀನ್ ಸಿಕ್ಕಿದ ಎಂತ ಇಲ್ವಾ? ಯಾವ್ದು ಸಿಗ್ತದೆ ಇಲ್ಲಿ ಯೂಶುವಲಿ? ಯಾವ್ದು ಸಿಕ್ಲಿಲ್ವಾ? ಓಕೆ. ಹೇಳಿದಲ್ಲ, ಊರಿಗೆ ಬಂದವ ನೀರಿಗೆ ಬರದೆ ಹೋಗುದಿಲ್ಲ ಯಾವಾಗಲೂ. ಸಾಗರ ಅಲೆಗಳ. ಸಿಕ್ಕಿತಾ ಮೀನು? ಯಾವ ಮೀನು ಸಿಗ್ತದೆ ಇಲ್ಲಿ? ಜಲೇಬಿಯಾ? ಇವಾಗೂರ ಮೈಸೂರಿನ ಪ್ರಸ್ತುತ ಕಾಲಾವಸ್ಥೆಯಲ್ಲಿ ನಿಮಗೆ ಮೀನು ಹಿಡ್ಲಿಕ್ಕಾಗಿರ್ಬೋದು, ನೀರಿಗಿಳಿದು ಸ್ನಾನ ಮಾಡ್ಲಿಕ್ಕಾಗಿರ್ಬೋದು, ಈಜ್ಲಿಕ್ಕಾಗಿರ್ಬೋದು, ಒಳ್ಳೆ ಒಂದು ಎಂತ ಕಾಲಾವಸ್ಥೆ ಅಂತಾನೆ ಹೇಳ್ಬೋದು. ನೋಡಿ ಒಮ್ಮೆ, ಅಷ್ಟೇನು ನೀರಿಲ್ಲ, ಫ್ಲೋ ಇಲ್ಲ. ನೋಡಿ ಒಬ್ರು ನಡ್ಕೊಂಡು ಹೋಗ್ತಿದ್ದಾರೆ. ಮತ್ತೆ ನೀರು ಕೂಡ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು. ನಮಗೆ ನೆಲದ ತಟ್ಟೆ ಅಂತ ಉಂಟು, ಅದು ಕೂಡ ಕಾಣ್ತಾ ಇತ್ತು. ಮತ್ತೊಂದು ವಿಷಯ ಅಂತಂದ್ರೆ, ಕೇರಳದಲ್ಲಿ ಹೇರಳವಾಗಿ ಸಿಗುವಂತಹ ತಿಲಾಪಿಯಾ ಅಥವಾ ಮೈಸೂರಿನಲ್ಲಿ ಜಲೇಬಿ ಮೀನೆಂದು ಕರೆಯಲ್ಪಡುವ ಆ ಒಂದು ಮೀನು ಇವಾಗ ಯಾರಿಗೂ ಸಿಗ್ತಾ ಇಲ್ಲ. ಮೀನಿಗೆ ಬರಗಾಲವ ಅಥವಾ ಮೀನು ಹಿಡಿಯುವವರಿಗೆ ಬರಗಾಲವ ಅಂತ ಗೊತ್ತಿಲ್ಲ. ಆ ಒಂದು ದಿನದಲ್ಲಿ ನಾನು ಎಲ್ಲ ಹೋದೆ, ಅಲ್ಲೆಲ್ಲ ಮೀನು ಹಿಡಿಯೋರು ನೋಡ್ರಿ, ಎಲ್ಲ ಖಾಲಿ ಕೈಯಲ್ಲಿ ಹೋಗ್ತಾ ಇದ್ರು. ಕೆಲವರು ಖಾಲಿ ಕೈಯಲ್ಲೆಲ್ಲ ನಿಂತು ಸಿಗ್ತದ ಅಂತ ಇಲ್ಲಿಂದ ಹೋಪಲ್ಲಿ ನಿಂತ್ಕೊಂಡು ಹಿಡಿತಾ ಇದ್ರು. ಯಾಕೆ ಸಿಗ್ತಾ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಆ ಒಂದು ದಿನ ಏನಾದರೂ ಪ್ರಾಬ್ಲಮ್ ಇದೆಯಾ? ಕರ್ಲಿ ಕ್ರಾಪ್ ಸೈನಿಂಗ್ ಔಟ್. ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್.